ರಾಜ್ಯದಲ್ಲಿ ನಿನ್ನೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾವೇರಿ ಜಿಲ್ಲೆ ಮತ್ತು ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಡೆಸಲಾಯಿತು. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸಿ ಪರೀಕ್ಷೆ ಎದುರಿಸಿದ್ರು. ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮಾತನಾಡಿ ಪರೀಕ್ಷೆ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ರಾಣೆಬೆನ್ನೂರು. ನಮ್ಮ ಹೆಸರು ರೇಖಾ ಅವಳಮ್ಮ. ನಾವು ಬ್ಯಾಡಗಿ ತಾಲೂಕು ಮೊದಲನೇ ಗ್ರಾಮದಿಂದ. ನಮ್ಮ ಮಗುವಿನ ಹೆಸರು ಸಂಜನಾ ಅವಳಮ್ಮನವರು. ಈ ಅಲ್ಪಸಂಖ್ಯಾತರ ಎಕ್ಸಾಮ್ ಬರೆಯಲು ಕರ್ಕೊಂಡ್ಬಂದಿದ್ದೀವಿ. ಅವಳು ಚೆನ್ನಾಗಿ ಬರೆದಿದ್ದಾಳೆ. 90% ಮಾರ್ಕ್ಸ್ ಧೈರ್ಯ ತುಂಬಿಕೊಂಡಿದ್ದಾಳೆ. ಚೆನ್ನಾಗಿ ಎಲ್ಲ ಮಕ್ಕಳು ಬರೆದಿದ್ದಾರೆ. ಚೆನ್ನಾಗಿ ಎಲ್ಲ ಶಾಲೆಯಲ್ಲಿ ಮಕ್ಕಳು 19/5/2024-25ನೇ ಸಾಲಿನ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಇವತ್ತು ಎಕ್ಸಾಮ್ ಇತ್ತು. ಎಲ್ಲ ಮಕ್ಕಳು ಆಲ್ಮೋಸ್ಟ್ ಹಾವೇರಿ ಡಿಸ್ಟ್ರಿಕ್ಟಿಂದ ಎಲ್ಲ ಮಕ್ಕಳು ಭಾಗವಹಿಸಿದ್ರು. ಎಲ್ಲ ಹಾವೇರಿ ಡಿಸ್ಟ್ರಿಕ್ಟಿಂದ 10 ಕಡೆ ಸೆಂಟ್ರ್ ಕೊಟ್ಟಿದ್ರು. ಏನಿಲ್ಲ ಅಂದರೂ ಒಂದು ಸೆಂಟ್ರ್ನಲ್ಲಿ. ನನ್ನ ಹೆಸರು ವರ್ಷ ನಿಂಗಪ್ಪ ಮಗು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು SPPGS ಮೊಟ್ಟೆಬೆನ್ನೂರು. ನಾನು ಇಲ್ಲಿ ಅಲ್ಪಸಂಖ್ಯಾತರ ಎಕ್ಸಾಮನ್ನು ಬರೆಯಲು ಬಂದಿದ್ದೇನೆ. ನಮ್ಮ ತಾಯಂದಿರು ನಮ್ಮನ್ನು ಕರೆದುಕೊಂಡು ಬಂದಿದ್ದಾರೆ. ನಾನು ಚೆನ್ನಾಗಿ ಮಾಡುತ್ತೇನೆ. ನನ್ನ ಹೆಸರು ಸಂಜನಾ ಮಾಲಕೇಶ್ವರಮ್ಮ. ನನ್ನ ಶಾಲೆ ಹೆಸರು ಶ್ರೀ ಸೀತಮ್ಮ ಮಹಿಳಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಅಲ್ಪಸಂಖ್ಯಾತರ ಎಕ್ಸಾಮನ್ನು ಬರೆಯಲು ನನ್ನ ತಾಯಂದಿರು ನಮ್ಮನ್ನು ಕರೆದುಕೊಂಡಿದ್ದಾರೆ. ಎಲ್ಲ ತಾಯಂದಿರು